ಕಳೆದ 15 ದಿವಸಗಳ ಹಿಂದೆ ಟೂ ವೀಲರ್ ಪ್ರೈವೇಟ್ ವೆಹಿಕಲ್ಸ್ ಅಂದ್ರೆ ನಾವು ಸ್ವಂತಕ್ಕೋಸ್ಕರ ಮಾಡ್ಕೊಂತೀರಲ್ಲ ಆ ಗಾಡಿಗಳನ್ನ ಟ್ಯಾಕ್ಸಿ ರೂಪದಲ್ಲಿ ಒಂದು ಲಕ್ಷಾಂತರ ಜನ ಬೆಂಗಳೂರಲ್ಲಿ ಓಡಿಸ್ತಾ ಇದ್ರು. ಇನ್ಫ್ಯಾಕ್ಟ್ ಮೈಸೂರಲ್ಲೂ ಓಡಿಸ್ತಾ ಇದ್ರು, ಎಲ್ಲ ಸ್ಟೇಟಲ್ಲೆಲ್ಲ ಓಡಿಸ್ತಾ ಇದ್ರು. ಓಲಾ, ಊಬರ್, ರ್ಯಾಪಿಡೋ ಕಂಪನಿಗಳ ಜೊತೆ ಆಪ್ ಅಲ್ಲಿ ಆರ್ಡರ್ನ ತಗೊಂಡು ಟೂ ವೀಲರ್ ಅಲ್ಲಿ ಡ್ರಾಪ್ ಮಾಡುವಂತ ಕೆಲಸ. ಟ್ರಾಫಿಕ್ ಕಂಜೆಷನ್ ಆಗುತ್ತೆ ಅಂತ 15 ದಿವಸಗಳ ಹಿಂದೆ, ಒಂದು 2-3 ವರ್ಷದಿಂದ ಓಡಿಸ್ಕೊಂಡ್ ಬರ್ತಾ ಇದ್ದ 15 ದಿವಸಗಳ ಹಿಂದೆ ರಾಜ್ಯ ಸರ್ಕಾರ ಟೂ ವೀಲರ್ ಟ್ಯಾಕ್ಸಿಯನ್ನ ಬ್ಯಾನ್ ಮಾಡಿ ಆದೇಶ ಮಾಡ್ತು. ಪಾಪ ಅದಾದ ನಂತರ ಈ ಆಟೋಗಳ ಅಕ್ರಮ ಆಟೋಗಳ ಹಾವಳಿ ಜಾಸ್ತಿ ಆಗೋಯ್ತು. ಪಾಪ 3 ಲಕ್ಷದಿಂದ 4 ಲಕ್ಷ ಜನ ಪಾರ್ಟ್ ಟೈಮ್ ಜಾಬ್ಸ್, IT ಕಂಪನಿಗೆ ಹೋಗಿ ಬರೋದು, ಪಾರ್ಟ್ ಟೈಮ್ ಟೂ ವೀಲರ್ ಮಾಡೋದು, ಮತ್ತೆ ಬೇರೆ ಬೇರೆ ಕೆಲಸಗಳಿಗೆ ಹೋಗಿ ಸ್ಟೂಡೆಂಟ್ಸು ತಮ್ಮ ಕಾಲೇಜ್ ಫೀಸ್ ಕಟ್ಸ್ಕೊಂತ ಇದ್ರು, ಟ್ಯೂಷನ್ ಆಗ್ತಾ ಇದ್ರು. ಎಷ್ಟೋ ಜನ IAS IPS ಮಾಡ್ಕೊಂಡು ಕಾಲೇಜ್ಗೆ ಹೋಗಿ ಬಂದು ಆ ಟೂ ವೀಲರ್ ಅಲ್ಲಿ ಟ್ಯಾಕ್ಸಿ ಸರ್ವಿಸ್ ಅನ್ನ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕಾಲೇಜ್ಗೆ ಹೋಗೋದು, ಮಧ್ಯಾಹ್ನದಿಂದ ರಾತ್ರಿವರೆಗೂ ಟ್ಯಾಕ್ಸಿ ಸರ್ವಿಸ್, ಟೂ ವೀಲರ್ ಟ್ಯಾಕ್ಸಿ ಸರ್ವಿಸ್. ಬಟ್ ಅಚಾನಕ್ ಆಗಿ ರಾಜ್ಯ ಸರ್ಕಾರ ಈ ಒಂದು ಟೂ ವೀಲರ್ ಟ್ಯಾಕ್ಸಿನ ಬಂದ್ ಮಾಡುತ್ತೆ. ಪಾಪ ಆ ಟೂ ವೀಲರ್ ಟ್ಯಾಕ್ಸಿ ಅವರೆಲ್ಲ ಕೈಕಾಯೆಲ್ಲ ಮಿಲಾಯಿಸ್ಕೊಂಡು ಅಯ್ಯೋ ನಮ್ದು ಈ ತರ ಆಗೋಯ್ತಲ್ಲ ಅಂತ 15 ದಿವಸಗಳಿಂದ ನನಗೂ ಸಾಕಷ್ಟು ಜನ ಫೋನ್ ಮಾಡಿದ್ರು. ಅವ್ರಿಗೆ ಪ್ರೊಟೆಸ್ಟ್ ಮಾಡಕ್ಕೆ ಜಾಗ ಕೊಡ್ಲಿಲ್ಲ. ಬಿಲೀವ್ ಇಟ್ ಆರ್ ನಾಟ್, ಇದೇ ದೇಶದಲ್ಲಿ ಯಾರ್ಯಾರೋ ಬಂದು ನಮ್ಮ ಫ್ರೀಡಮ್ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಅವ್ರಿಗೆ ಪ್ರೊಟೆಸ್ಟ್ ಮಾಡಕ್ಕೂ ಕೂಡ ರಾಜ್ಯ ಸರ್ಕಾರ ಒಡಕಲ್ಲ ಜಾಗ ಕೊಡ್ಲಿಲ್ಲ. ಉಪ್ಪಾರಪೇಟೆ ಪೊಲೀಸರು ಪರ್ಮಿಷನ್ ಕೊಡ್ಲಿಲ್ಲ. ಬಟ್ ಇವಾಗ ನೋಡಿ, ಮೇಲೊಬ್ಬ ಇದ್ದಾನೆ, ಎಲ್ಲದನ್ನು ನೋಡ್ತಾ ಇದ್ದಾನೆ. ದ ಜಡ್ಜ್ ಇಸ್ ಇನ್ ದ ಟಾಪ್. ಮೇಲೆ ಒಂದು ದಿವ್ಯ ಶಕ್ತಿ ಇದೆ. ನಾವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರೆ ನಮ್ಮ ಪ್ರಾರ್ಥನೆಗಳು ಅದು ಫಲಕಾರಿ ಆಗುತ್ತೆ ಅನ್ನೋದಕ್ಕೆ ಕೇಂದ್ರ ಸರ್ಕಾರ ಪ್ರೈವೇಟ್ ವೆಹಿಕಲ್ಗಳನ್ನ, ಅಂದ್ರೆ ನಿಮ್ಮ ಬಳಿ ವೈಟ್ ಬೋರ್ಡ್ ಅಂದ್ರೆ ಯೆಲ್ಲೋ ಬೋರ್ಡ್ ಇಲ್ಲದಂತ ಟೂ ವೀಲರ್ಗಳನ್ನ ಇನ್ನು ಮೇಲೆ ಟ್ಯಾಕ್ಸಿ ರೂಪದಲ್ಲಿ ಬಳಸ್ಕೊಬಹುದು ಅಂತ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಇವತ್ತು ಆದೇಶ ಮಾಡಿದೆ. ಯಾವ ಟೂ ವೀಲರ್ ಅನ್ನ ರಾಜ್ಯ ಸರ್ಕಾರ ಬ್ಯಾನ್ ಮಾಡ್ತೋ ಅದನ್ನೇ ಕೇಂದ್ರ ಸರ್ಕಾರ ವೈಟ್ ಬೋರ್ಡ್ ಓಡಿಸ್ಕೊಂಡ್ಲಿ. ಯಾಕೆ ಅಂತಂದ್ರೆ ತುಂಬಾ ದಿನೇ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಸಿಟಿಗಳಲ್ಲಿ. ಹಾಗಾಗಿ ಟೂ ವೀಲರ್ ಟ್ಯಾಕ್ಸಿಗಳನ್ನ, ವೈಟ್ ಬೋರ್ಡ್ ಟ್ಯಾಕ್ಸಿಗಳನ್ನ ಪ್ರಮೋಟ್ ಮಾಡಕ್ಕೆ ಕೇಂದ್ರ ಸರ್ಕಾರ ಮುಂದೆ ಆಗಿದೆ. ಆಮೇಲೆ ಅದಕ್ಕೆ ಫಾರ್ಮಲ್ ಆಗಿ ಆದೇಶ ಮಾಡಿದೆ. ಅದಕ್ಕೆ ರಾಜ್ಯ ಸರ್ಕಾರ ಗೈಡ್ಲೈನ್ಸ್ ಮಾಡಬೇಕು. ಪ್ರಾಪರ್ ಸೇಫ್ಟಿ, ಹೆಲ್ಮೆಟ್ ಹಾಕೊಳ್ಳೋದು, ಆಮೇಲೆ ಹಿಂದೆ ಕೂತ್ಕೊಂಡ್ರೋ ಪಿಲಿಯನು, ಒಂದಷ್ಟು ಸೇಫ್ಟಿ ಮೆಥಡ್ಸ್ ಅನ್ನ ಅಳವಡಿಸಿಕೊಂಡು ರಾಜ್ಯ ಸರ್ಕಾರಗಳು ಈ ಪ್ರೈವೇಟ್ ಕಂಪನಿಗಳಿಗೆ ವೈಟ್ ಬೋರ್ಡ್ ಟೂ ವೀಲರ್ ಟ್ಯಾಕ್ಸಿಗಳನ್ನ ಇನ್ನು ಮೇಲೆ ಚಾಲನೆ ಮಾಡಬಹುದು ಅಂತ ಹೇಳಿ ಆದೇಶ ಮಾಡಿದೆ. ಕಂಗ್ರಾಚುಲೇಷನ್ಸ್. ಇನ್ನು ಮೇಲೆ ಟೂ ವೀಲರ್ ಟ್ಯಾಕ್ಸಿಗಳು ಬೆಂಗಳೂರಲ್ಲಿ ಆಟೋ ಅವರು ಓಡ್ಕೊಂಡ್ಲಿ. ಪಾಪ ನಾವು ಆಟೋ ಅವ್ರ ವಿರೋಧಿಗಳಲ್ಲ, ಅವ್ರು ನಮ್ಮ ವಿರೋಧ ಮಾಡ್ಕೊಂತ ಇದಾರೆ ಹೊರತು ನಾವು ಆಟೋ ವಿರೋಧಿ ಅಲ್ಲ. ಈಗ ಪ್ಲೇನ್ ಅಲ್ಲಿ ಬೇಕಾದವನು ಪ್ಲೇನ್ ಅಲ್ಲಿ ಹೋಗ್ತಾನೆ. ನಮ್ಮ ಮೋದಿ ಸಾಹೇಬ್ರು ಪ್ಲೇನ್ ಅಲ್ಲೂ ಪ್ರೈವೇಟ್ ಜೆಟ್ ಅಲ್ಲಿ ಹೋಗ್ತಾರೆ. DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಹೆಲಿಕಾಪ್ಟರ್ ಅಲ್ಲಿ ಹೋಗ್ತಾರೆ. ನಮ್ಮಂತವ್ರು BMW ಕಾರಲ್ಲಿ ಹೋಗ್ತಾರೆ. ಅದಕ್ಕೂ ಕಡಿಮೆ ಇರೋರು ಕ್ಯಾಬ್ ಅಲ್ಲಿ ಹೋಗ್ತಾರೆ. ಅದಕ್ಕಿಂತ ಕಡಿಮೆ ಇರೋರು ಟೂ ವೀಲರ್ ಅಲ್ಲಿ ಹೋಗ್ತಾರೆ. ಅದಕ್ಕಿಂತ ಕಡಿಮೆ ಇರೋರು ಆಟೋದಲ್ಲಿ ಹೋಗ್ತಾರೆ. ಆಟೋನು ಬ್ಯಾಡ್ದಿದ್ರು ಟೂ ವೀಲರ್ ಕ್ಯಾಬ್ ಇದ್ರೆ. ಐ ಥಿಂಕ್ ಹಾರ್ಟಿ ಕಂಗ್ರಾಚುಲೇಷನ್ಸ್ ಎಲ್ಲರಿಗೂ, ಹಾರ್ಟಿ ಕಂಗ್ರಾಚುಲೇಷನ್ಸ್. ಈ ಟೂ ವೀಲರ್ ಇಟ್ಕೊಂಡು ಪಾರ್ಟ್ ಟೈಮ್ ಅಲ್ಲಿ IT ಕಂಪನಿಗೆ ಹೋಗಿ ಬಂದು, ಕಾಲೇಜ್ಗೆ ಹೋಗಿ ಬಂದು ವಿದ್ಯಾಭ್ಯಾಸ ಮಾಡಿಕೊಂಡು ತಮ್ಮನ್ನ ಈ ಬೈಕ್ ಟ್ಯಾಕ್ಸಿನಲ್ಲಿ ಅದರಿಂದ ಸಂಪಾದನೆ ಮಾಡಿಕೊಂಡು ನಿಮ್ಮನ್ನು ಸಾಕೊಂಡು ಓದ್ಕೊಂಡು ಈ ಬೆಲೆ ಏರಿಕೆ ಮಾಡ್ತಾರೋ ಸರ್ಕಾರಗಳಿಗೆ ಹೊಟ್ಟೆ ತುಂಬಸಕ್ಕೆ ಟೂ ವೀಲರ್ ಮಾಡ್ತಾ ಇದ್ದಂತವ್ರನ್ನ ಅಚಾನಕ್ ಆಗಿ ಯಾವುದೇ ಯೋಚನೆ ಮಾಡದೆ ಆ ಟೂ ವೀಲರ್ ಟ್ಯಾಕ್ಸಿಗಳ ಲೈಫ್ ಏನಾಗುತ್ತೆ ಅಂತ ಯೋಚನೆ ಮಾಡದೆ ಅವುಗಳನ್ನ ಬ್ಯಾನ್ ಮಾಡುವಂತ ರಾಜ್ಯ ಸರ್ಕಾರಕ್ಕೆ ಮುಟ್ಟು ನೋಡ್ಕೊಬೇಕು ರಾಜ್ಯ ಸರ್ಕಾರ. ಆ ರೀತಿಯ ಆದೇಶವನ್ನ ಕೇಂದ್ರ ಸರ್ಕಾರ ವೈಟ್ ಬೋರ್ಡ್ ನಾನ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ಗಳನ್ನ ಟ್ಯಾಕ್ಸಿ ರೂಪದಲ್ಲಿ ಅದಕ್ಕೆ ಫಾರ್ಮಲ್ ಆಗಿ ಐ ಥಿಂಕ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅವರು ದೇ ಹ್ಯಾವ್ ಆರ್ಡರ್ಡ್ ದಟ್ ಎಸ್ ವೈಟ್ ಬೋರ್ಡ್ ಟೂ ವೀಲರ್ಸ್ ಇನ್ಮೇಲೆ ಟ್ಯಾಕ್ಸಿ ಆಗಿ ಬಳಸಬಹುದು. ಅದಕ್ಕೆ ಕೇಂದ್ರ ಸರ್ಕಾರ ಆದೇಶ ಮಾಡಿದೆ. ಥ್ಯಾಂಕ್ ಯು. ಮಾಡಿದಂತ ಆದೇಶವನ್ನ ಫಾರ್ಮಲಿ ಕಾನೂನುಬದ್ಧವಾಗಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಎಸ್ ವೈಟ್ ಬೋರ್ಡ್ ಟೂ ವೀಲರ್ಗಳನ್ನ
ಟ್ಯಾಕ್ಸಿಯಾಗಿ ಬಳಸ್ಬೋದು. ಅದನ್ನ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಗೈಡ್ಲೈನ್ಸ್ ಮಾಡಬೇಕು. ದೇ ಓಪನ್ಡ್ ಅಪ್ ದ ಬ್ರಾಂಚಸ್. ಎನಿಯೋ ಕಂಗ್ರಾಚುಲೇಷನ್ಸ್. ನೊಂದು ನಿಂತದ್ದಂತ ಆತ್ಮಗಳಿಗೆ, ಈ ಬೈಕ್ ಟ್ಯಾಕ್ಸಿಯನ್ನ ಓಡಿಸ್ಕೊಂಡು EMI ಕಟ್ತಾ ಇದ್ದವ್ರಿಗೆ, ಈ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದ್ದವ್ರಿಗೆ, ಈ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ಕೊಂಡು KS, IAS, IPS ಆಗ್ಬೇಕು ಅಂತ ಹೇಳಿ ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾ ಇದ್ದವ್ರಿಗೆ, ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದವ್ರಿಗೆ, ಅಪ್ಪ ಅಮ್ಮನಿಗೆ ಬೈಕ್ ಟ್ಯಾಕ್ಸಿನಲ್ಲಿ ದುಡ್ದು ಕೊಡ್ತಾ ಇದ್ದವ್ರಿಗೆ, ತಮ್ಮ ಜೀವನ ನಡೆಸ್ಕೊಂಡು ಕಾಲೇಜ್ ಫೀಸ್ ಕಟ್ತಾ ಇದ್ದವ್ರಿಗೆ, ಬಡವ್ರ ಮಕ್ಕಳಿಗೆ, ಬಡವ್ರಿಗೆ, ಸಾಮಾನ್ಯ ನಾಗರಿಕರಿಗೆ, ಹೆಣ್ಮಕ್ಳಿಗೆ, ಗಂಡ್ ಮಕ್ಕಳಿಗೆ, ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದವ್ರಿಗೆ ನಿಜವಾಗ್ಲು ಐ ಥಿಂಕ್ ಅದೇ ಹೇಳೋದು, ಪ್ರಜಾಪ್ರಭುತ್ವದಲ್ಲಿ ಧ್ವನಿ ಮಾಡಬೇಕು. ಯಾರಾದ್ರೂ ಒಬ್ರು, ಎಲ್ಲರೂ ಮಾಡಕ್ ಆಗದಿರ್ಬೋದು, ಬೈಕ್ ಟ್ಯಾಕ್ಸಿ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ, ಅವರು ಪ್ರೊಟೆಸ್ಟ್ ಮಾಡಕ್ ಅವರು ಪರ್ಮಿಷನ್ ಕೊಡ್ಲಿಲ್ಲ. ನನ್ಗೆ ಗೊತ್ತು, ದೇ ಆರ್ ದ ವೀಕೆಸ್ಟ್ ಪೀಪಲ್ ಇನ್ ದ ಟ್ರಾನ್ಸ್ಪೋರ್ಟ್ ಸೆಗ್ಮೆಂಟ್ ಅಂತ. ಅದಕ್ಕೋಸ್ಕರನೇ ನಾನು ಅವ್ರ ಪರವಾಗಿ ನಿಂತ್ಕೊಂಡಿಲ್ಲ, ಅಕ್ರಮದ ವಿರುದ್ಧವಾಗಿ ನಿಂತ್ಕೊಂಡೆ. ಅಂಡ್ ಟುಡೇ ವಿ ಹ್ಯಾವ್ ರಿಟರ್ನ್ ಟು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಮಿನಿಸ್ಟ್ರಿಗಳಿಗೆ ನಮ್ಮ ಟೀಮು ಕೂಡ ಕರೆಸ್ಪಾಂಡೆನ್ಸ್ ಮಾಡಿತ್ತು. ಬಟ್ ಅದನ್ನ ಹೇಳಿದ್ರೆ ಉರ್ಕೊಂಡ್ಬಿಡ್ತಾರೆ ಈ ಆಟೋಗಳು, ಅದಕ್ಕೆ ಏನು ಹೇಳಕ್ ಹೋಗಿಲ್ಲ. ಬಟ್ ಒಂದಂತೂ ನಿಜ, ಐ ಥಿಂಕ್ ಹಾರ್ಟಿ ಕಂಗ್ರಾಚುಲೇಷನ್ ಟು ಆಲ್ ದ ಬೈಕ್ ಟ್ಯಾಕ್ಸಿ ಓಡ್ತಾ ಇದ್ದಂತ ಎಲ್ಲರಿಗೂ. ಇನ್ನು ಮೇಲೆ ನೀವು ನಿಮ್ಮ ಬೈಕ್ ಟ್ಯಾಕ್ಸಿಯನ್ನ ಓಡಿಸಬಹುದು. ಅದಕ್ಕೆ ರಾಜ್ಯ ಸರ್ಕಾರ ಫಾರ್ಮಲ್ ಆಗಿ ಆದೇಶ ಮಾಡುತ್ತೆ. ನೋಡಿ, ಹಿಂದೆ ಮುಂದೆ ನೋಡದೆ ಸಿದ್ದರಾಮಯ್ಯನ ಮಗ MLC, ಮಲ್ಲಿಕಾರ್ಜುನ್ ಖರ್ಗೆ ಮಗ ಮಿನಿಸ್ಟ್ರು, ಯಡಿಯೂರಪ್ಪನ ಮಗ ಬಿಜೆಪಿ ಅಧ್ಯಕ್ಷ, ಈಶ್ವರಪ್ಪನ ಮಗ ರಾಜಕೀಯ, ಕುಮಾರಸ್ವಾಮಿ ಮಗ ಮುಂದೆ CM ಆಗ್ಬೇಕು ಅಂತ ಹೊಟ್ಟವನೆ, ಬೊಮ್ಮಾಯಿ ಮಗ ಮುಂದೆ CM ಆಗ್ಬೇಕು ಅಂತ ಮಗನೇ. ಅದೇ ಬೈಕ್ ಟ್ಯಾಕ್ಸಿಯನ್ನು ಓಡಿಸ್ತಾ ಇದ್ದಂತ ಒಂದು 5-6 ಲಕ್ಷ ಆ ಬಡವರ ಮಕ್ಕಳ ಬಗ್ಗೆ ಯಾವುದೇ ರಾಜಕಾರಣಿಗಳು ಯೋಚನೆ ಮಾಡ್ಲಿಲ್ಲ. ಯಾಕಂದ್ರೆ ಅವ್ರ ಮಕ್ಕಳು ಚೆನ್ನಾಗಿದ್ದಾರೆ, ಏನಾಗ್ಬೇಕಾಗಿದೆ ಅದನ್ನೆಲ್ಲ ಕಟ್ಕೊಂಡು ಏನೋ ಯಾರು ಕೇಳ್ತಾರೋ ಬೀಳ್ತೋ, ಮೇಲೊಂದು ಶಕ್ತಿ ನಮ್ಮನ್ನೆಲ್ಲ ನೋಡ್ತದೆ. ದ ವರ್ಡ್ಸ್ ಆರ್ ವೆರಿ ಪವರ್ಫುಲ್. ಯಾವತ್ತೇ ಆಗಿರ್ಲಿ, ನಾವು ಮಾತಾಡೋ ಪದಗಳಿದೆಯಲ್ಲ, ಅದಕ್ಕೊಂದು ಶಕ್ತಿ ಅಂತೂ ಇದೆ ಕಣ್ರಿ. ಅದು ನನ್ನ ಎಕ್ಸ್ಪೀರಿಯನ್ಸು. ಓಕೆ, ಆಮೇಲೆ ಒಂದಂತೂ ನಿಜ, ನಾನು ಕೈ ಇಟ್ರೆ ಅದೊಂದು ಗತಿ ಆಗೋವರೆಗೂ ಬಿಡಲ್ಲ. ಅದರಿಂದ ಎಷ್ಟೋ ರಿಪೋರ್ಕೇಶನ್ಸ್ ಆಗಿದೆ. ನನ್ನ ಮೇಲೆ ಗಲೀಜನ್ನ ಎಡ್ಸಿದ್ದಾರೆ, ನನ್ನನ್ನು ತುಳಿಯಕ್ ಪ್ರಯತ್ನ ಬಿಟ್ರು, ನನ್ನನ್ನ ಬೈಕೊಂಡು ವಿಡಿಯೋ ಮಾಡಾಕರು. ಏನ್ ಪ್ರಯೋಜನ ಬಂತು ಗುರು? ನಿನ್ನ ವಿಡಿಯೋ ವರ್ಕೌಟ್ ಆಗಿಲ್ಲ, ನಿಮ್ಮ ಬೈಗಳ ವರ್ಕೌಟ್ ಆಗಿಲ್ಲ. ನಮ್ಮ ಕಾನೂನುಬದ್ಧ ಹೋರಾಟ ಧ್ವನಿ, ನನ್ನ ಧ್ವನಿ ಡೆಲ್ಲಿ ಕೇಳಿಸಿದೆ ಕಣ. ಕೊಡ್ಗೆಹಳ್ಳಿಯಿಂದ ಡೆಲ್ಲಿ ಕೇಳಿಸಿದೆ. ಇದು ನಮ್ಮ ತಾಕತ್ತು. ನ್ಯಾಯಯುತವಾಗಿ, ಕಾನೂನುಬದ್ಧವಾಗಿ ನೀವು ಫಾಲೋ ಮಾಡಿ. ನಾನು ಫಾಲೋ ಮಾಡ್ತಾ ಇದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ತೀನಿ. ನಾನು ಕಾನೂನು ಫಾಲೋ ಮಾಡಿದ್ರೆ ನಿಮ್ಗೆ ಹೇಳೋದೇ ಇಲ್ಲ. ನೋಡು, ಹಳ್ಳಿಯಿಂದ ಡೆಲ್ಲಿ ಕೇಳಿಸಿದೆ ನಮ್ಮ ಕೂಗು. ನಿಮ್ಮ ಅಕ್ರಮ, ಈ 2 ವೀಲರ್ ಬ್ಯಾನ್ ಮಾಡಿರೋದನ್ನ ಕೇಂದ್ರ ಸರ್ಕಾರ ವೈಟ್ ಬೋರ್ಡ್ ಗಾಡಿಗಳನ್ನ ಟ್ಯಾಕ್ಸಿ ರೂಪದಲ್ಲಿ ಇನ್ಮೇಲೆ ಓಡಿಸಬಹುದು. ಒಂದು ಆಪ್ ಗಿಪ್ ಮಾಡಿಕೊಂಡು ಸೇಫ್ಟಿ ರೂಲ್ಸ್ ಮಾಡಿ ಅದನ್ನ ಅವಕಾಶ ಕೊಡಿ ಅಂತ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅವರು ಫಾರ್ಮಲ್ ಆಗಿ ಆದೇಶ ಮಾಡಿದ್ದಾರೆ. ವಿ ವೆಲ್ಕಮ್ ದಿಸ್. ನಾನು ಕೇಂದ್ರ ಬಿಜೆಪಿ ಸರ್ಕಾರ ಸಾಕಷ್ಟು ವಿರೋಧ ಮಾಡ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಇವತ್ತಿನ ಆದೇಶದಿಂದ ನಾನು ಅವರನ್ನ ಸ್ವಾಗತ ಮಾಡ್ತೀನಿ. ಯಾಕಂದ್ರೆ ಹಿಂದೆ ಮುಂದೆ ನೋಡ್ಲಿಲ್ಲ ರೀ. ಹಿಂದೆ ಮುಂದೆ ನೋಡದೆ ಆ ಬೈಕ್ ಟ್ಯಾಕ್ಸಿ ಅವರು ಜೀವನ ಏನ್ ಮಾಡಿ, ಅವ್ರೇನ್ ಕ್ರೈಮ್ ಮಾಡ್ಬೇಕಾ, ಲೂಟಿ ಮಾಡ್ಬೇಕಾ, ಗಾಂಜಾ ಡ್ರಗ್ಸ್ ನ ಸಪ್ಲೈ ಮಾಡಿ ಜೀವನ ಮಾಡ್ಬೇಕಾ? ಹಿಂದೆ ಮುಂದೆ ನೋಡದೆ ಬ್ಯಾನ್ ಮಾಡಿದ್ರು. ಬಟ್ ಆದ್ರೆ ಬೆಂಗಳೂರಲ್ಲಿ ನಡೀತಾ ಇರುವಂತ ಈ ಆಟೋ ಅಕ್ರಮದ ಬಗ್ಗೆ ಸರ್ಕಾರಕ್ಕೆ ನಾವು ಹೇಳೋವರೆಗೂ ಎಚ್ಚೆತ್ಕೊಂಡಿಲ್ಲ. RTO ಅವ್ರ ಫೀಲ್ಡ್ ಗಿಳಿದಿಲ್ಲ, ಟ್ರಾಫಿಕ್ ಅವರು ಇವ್ರನ್ನ ಚೆಕ್ ಮಾಡಿಲ್ಲ. ಈಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೊಡಗೆಹಳ್ಳಿಯಿಂದ ಡೆಲ್ಲಿವರೆಗೂ ಧ್ವನಿ ಹೋಗಿದೆ. ಒಂದಂತೂ ನಿಜ ರೀ, ಮಗು ಅಳ್ಳಿಲ್ಲ ಅಂದ್ರೆ ತಾಯಿಯ ಹಾಲು ಕೊಡಲ್ಲ. ಅಂತದ್ರಲ್ಲಿ ಈ ಬಂಡ್ ಸರ್ಕಾರಗಳು, ಈ ಬೆಲೆ ಏರಿಕೆ ಸರ್ಕಾರಗಳು, ಈ ಭ್ರಷ್ಟಾಚಾರದ ಸರ್ಕಾರಗಳು ನೀವು ಕೇಳಿಲ್ಲ ಅಂದ್ರೆ ಕೊಡ್ತಾರ. ಏನೋ ಆದೇಶ ಆಗಿದೆ. ಈ ಆದೇಶಕ್ಕೆ ಅನಂತ ಧನ್ಯವಾದಗಳನ್ನ ತಿಳಿಸುತ್ತಾ